ಹಳೆ ಹುಬ್ಬಳ್ಳಿಯ ಶ್ರೀ ಭವಾನಿ ಶಂಕರ ದೇವಸ್ಥಾನದ ಪುಷ್ಕರಣಿ ವಿವಾದ ತಾರಕಕ್ಕೇರಿದೆ. ಪಾಲಿಕೆ ನಿರ್ಮಿಸಿರುವಂತಹ ರಸ್ತೆಯ ವಿರುದ್ಧ ಹಿಂದೂ ಸಂಘಟನೆಗಳು ಮತ್ತು ಬಿಜೆಪಿ ನಾಯಕರು ರೊಚ್ಚಿಗೆದ್ದಿದ್ದಾರೆ. ಹುಬ್ಬಳ್ಳಿ ಅಂದ್ರೆ ಕೋಮು ಸೂಕ್ಷ್ಮ ಪ್ರದೇಶ. ಇಲ್ಲಿ ಹೊತ್ತೋ ಕಿಡಿ ಇಡೀ ರಾಜ್ಯವನ್ನೇ ತಲ್ಲಣಿಸಿ ಬಿಡುತ್ತೆ. ಹೀಗಾಗಿಯೇ ಧರ್ಮದ ಸಂಘರ್ಷ ಶುರುವಾದಾಗಲೆಲ್ಲ ಪೊಲೀಸರು ಹದ್ದಿನ ಕಣ್ಣಿಡೋದು. ಇದೀಗ ಮತ್ತೊಂದು ವಿವಾದದ ಕಿಡಿ ಹೊತ್ಕೊಂಡಿದೆ. ಹಿಂದೂಗಳ ಪವಿತ್ರ ಪುಷ್ಕರಣಿಯನ್ನ ಒತ್ತುವರಿ ಮಾಡಿಕೊಂಡು ರಸ್ತೆ ನಿರ್ಮಾಣ ಮಾಡಿದ್ದಾರೆ ಅಂತ ಹಿಂದೂಪರ ಕಾರ್ಯಕರ್ತರು ಹಾಗೂ ಬಿಜೆಪಿ ನಾಯಕರು ಬೀದಿಗಿಳಿದಿದ್ದಾರೆ. ಸರ್ಕಾರ ಹಾಗೂ ಮಹಾನಗರ ಪಾಲಿಕೆ ವಿರುದ್ಧ ಆಕ್ರೋಶದ ಕಹಳೆ ಮೊಳಗಿಸುತ್ತಿದ್ದಂತೆ ತಣ್ಣಗಿದ್ದ ಹುಬ್ಬಳ್ಳಿ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಪುಷ್ಕರಣಿ ಉಳಿಸಿ, ಭವಾನಿ ಶಂಕರ ಕೀರ್ತಿ ಬೆಳೆಸಿ ಅಂತ ಹಿಂದೂ ಸಂಘಟನೆಯವರು ದಶದಿಕ್ಕಲ್ಲೂ ಘೋಷಣೆ ಕೂಗ್ತಿದ್ದಾರೆ. ಹಳೆ ಹುಬ್ಬಳ್ಳಿಯಲ್ಲಿ ಹೊತ್ತಿದ ಪುಷ್ಕರಣಿ ಬೆಂಕಿ, ಜಾಗ ಒತ್ತುವರಿ ಆರೋಪ, ಕಮಲ ಪಡೆ ರೋಷಾವೇಶ. ಹಳೆ ಹುಬ್ಬಳ್ಳಿಯ ಆಸರ್ ಓಣಿಯಲ್ಲಿ ಮಹಾನಗರ ಪಾಲಿಕೆ ರಸ್ತೆಯೊಂದನ್ನ ನಿರ್ಮಿಸಿದೆ. ಇದೇ ರಸ್ತೆಯೇ ಈಗ ವಿವಾದದ ಕಿಡಿ ಹೊತ್ತಿಸಿದೆ. ಯಾಕಂದ್ರೆ ಆಸರ್ ಹೊಂಡ ಪ್ರದೇಶದ ಒಂದು ಬದಿಯಲ್ಲಿ ಪುರಾಣ ಪ್ರಸಿದ್ಧ ಶ್ರೀ ಭವಾನಿ ಶಂಕರ ದೇವಸ್ಥಾನವಿದ್ರೆ ಇನ್ನೊಂದು ಕಡೆ ಮಸೀದಿ ಇದೆ. ರಸ್ತೆ ನಿರ್ಮಾಣದ ಹೆಸರಲ್ಲಿ ಪುಷ್ಕರಣಿ ಜಾಗ ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನೋದು ಹಿಂದೂಗಳನ್ನ ಕೆರಳಿಸಿದೆ. ಹೀಗಾಗಿಯೇ ರಸ್ತೆಯನ್ನ ತೆರವುಗೊಳಿಸಬೇಕು ಅಂತ ಹಿಂದೂಪರ ಸಂಘಟನೆಗಳು ಹಾಗೂ ಬಿಜೆಪಿ ಕಾರ್ಯಕರ್ತರು ಉಗ್ರ ಪ್ರತಿಭಟನೆಗಿಳಿದಿದ್ರು. ಮೊದಲೇ ನೂರಾರು ಮಂದಿ ಜಮಾಯಿಸೋ ಸೂಚನೆ ಸಿಕ್ಕಿತ್ತು. ಹೀಗಾಗಿ ಪೊಲೀಸರು ನಿಷೇಧಾಜ್ಞೆ ಅಸ್ತ್ರ ಹೂಡಿದ್ರು. 1000 ವರ್ಷದ ಇತಿಹಾಸವಿರೋ ಶ್ರೀ ಭವಾನಿ ಶಂಕರ ದೇವಸ್ಥಾನದ ಮುಂದೆ ಒಂದಿಷ್ಟು ಜಾಗವಿದೆ. ಇದೇ ಜಾಗದಲ್ಲಿ ಪುಷ್ಕರಣಿಯನ್ನು ನಿರ್ಮಿಸಿದ್ದಾರೆ. ಆದ್ರೀಗ ಇದೇ ಪುಷ್ಕರಣಿ ಜಾಗವನ್ನ ಒತ್ತುವರಿ ಮಾಡಿರೋ ಆರೋಪ ಕೇಳಿ ಬರ್ತಿದೆ. ದೇಗುಲದ ಜಾಗ ಒತ್ತುವರಿ ಮಾಡಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ ಅನ್ನೋದು ಬಿಜೆಪಿ ಹಾಗೂ ಹಿಂದೂಪರ ಸಂಘಟನೆಯವರ ವಾದ. ಇದೇ ಕಾರಣಕ್ಕೆ ಸರ್ಕಾರದ ವಿರುದ್ಧ ಬಿಜೆಪಿ ಹಾಗೂ ಹಿಂದೂ ಪಡೆ ರಸ್ತೆಗಿಳಿದಿದ್ದು ಪ್ರತಿಭಟನೆ ನಡೆಸಿದೆ. ಆದರೆ ಹುಬ್ಬಳ್ಳಿ ಕೋಮು ಸೂಕ್ಷ್ಮ ಪ್ರದೇಶವಾಗಿದ್ದರಿಂದ ರಾತ್ರಿ 10ರವರೆಗೆ ಪೊಲೀಸರು ನಿಷೇಧಾಜ್ಞೆ ಜಾರಿ ಮಾಡಿದ್ರು. ಹಳೆ ಹುಬ್ಬಳ್ಳಿಯ ಪ್ರಮುಖ ರಸ್ತೆಗಳು ಸಂಪೂರ್ಣ ಬಂದಾಗಿದ್ದು ಪ್ರತಿಭಟನೆ, ಘೋಷಣೆ, ಗುಂಪು ಸೇರಿದಂತೆ ನಿಷೇಧ ಹೇರಿದ್ದಾರೆ. ಈ ಸಂದರ್ಭದಲ್ಲಿ ಇಂಥವೆಲ್ಲ ನಡೆಯುವುದಿಲ್ಲ. ಇದನ್ನೇನಾದರೂ ಮಾಡಿದ್ರೆ ಶಿವಕುಮಾರ್ ಅವರ ನೀವು ಸುಮ್ಮ ಗುಡಿಗೆ ಹೋದಂಗ ಮಾಡಿ ನಾಟಕ ಮಾಡಿ ಹಣಿ ಮೇಲೆ ಗುಂಪ ಇಟ್ಕೊಂಡ ನಡೆಯುವುದಿಲ್ಲ. ನಿಜವಾದ ಹಿಂದೂ ಧರ್ಮದ ಉಳಿಸುವಂತ ಕೆಲಸ ನೀವು ಮಾಡಿದ್ರೆ ನಿಮ್ಮ ಸರ್ಕಾರ ನುಡಿತೈತಿ. ಇಲ್ಲಿಕ್ಕರೆ ನಿಮ್ಮ ಸರ್ಕಾರ ಬುಡ ಮೇಲೆ ಕಿತ್ತಾಗಿದೆ. ಪ್ರತಿಭಟನೆ ತಣ್ಣಗಾಗ್ತಿದ್ದಂತೆ ವಿವಾದಿತ ಸ್ಥಳಕ್ಕೆ ಭೇಟಿ ನೀಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಸ್ತೆ ನಿರ್ಮಾಣ ಮಾಡಿದ್ದನ್ನ ವೀಕ್ಷಣೆ ಮಾಡಿದ್ರು. ನಂತರ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸಿದ ಬಳಿಕ ಪಾಲಿಕೆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು. ಈ ದೇವಸ್ಥಾನ ಪ್ರಾಚ್ಯವಸ್ತು ಇಲಾಖೆಯ ವ್ಯಾಪ್ತಿಗೆ ಬರುತ್ತೆ. 100 ಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಕೆಲಸಗಳನ್ನ ಮಾಡಬಾರದು ಅನ್ನೋದಿದೆ. ಆದ್ರೂ ನೀವು ಹೇಗೆ ರಸ್ತೆ ಮಾಡಿದ್ರಿ ಅಂತ ಕ್ಲಾಸ್ ತಗೊಂಡಿದ್ದಾರೆ. ಅಲ್ಲಿದ್ದಂಥ ದೇವಸ್ಥಾನವನ್ನು ಕೂಡ ಅತಿಕ್ರಮ ಮಾಡಿಕೊಂಡಿದ್ದಾರೆ. ಸೊ ಅದರ ಮೇಲೆ ಆ ಹೊಂಡವನ್ನು ಮುಚ್ಚಿ ಈಗ ರಸ್ತೆ ಮಾಡಿದ್ದಾರೆ. ಪುಷ್ಕರಣಿಯನ್ನು ಆ ಪುಷ್ಕರಣಿಯನ್ನು ಮುಚ್ಚಿ ಇದು ಮಾಡಿದ್ದು ಯಾವ ಕಾರಣಕ್ಕೂ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಇದು ಒಂದು ರೀತಿಯ ತುಷ್ಟೀಕರಣದ ಪರಾಕಾಷ್ಠೆ ಕಾಂಗ್ರೆಸ್ ಪಾರ್ಟಿ. ಒಟ್ನಲ್ಲಿ ಶಾಂತವಾಗಿದ್ದ ಹುಬ್ಬಳ್ಳಿಯಲ್ಲಿ ಪುಷ್ಕರಣಿ ವಿವಾದ ಹೊತ್ಕೊಂಡಿದೆ. ಹೀಗಾಗಿ ಇದೆಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು. ಶಿವರಾಮ ಸುಂಡಿ, ನ್ಯೂಸ್ 18, ಹುಬ್ಬಳ್ಳಿ.